ಸುದೀಪ್ ಜೊತೆ ವೈರತ್ವ ಮನಸ್ತಾಪ ಕೊನೆಗೂ ಮೌನ ಮುರಿದ ಶಿವಣ್ಣ. ಹೌದು, ಸ್ಯಾಂಡಲ್ವುಡ್ ನಟರಾದ ಕಿಚ್ಚ ಸುದೀಪ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಒಬ್ಬರು ಪರಸ್ಪರ ಒಡನಾಟ ಹೊಂದಿದ್ದಾರೆ. ತೆರೆಯಲ್ಲಿ ಒಟ್ಟಿಗೆ ನಟಿಸಿರುವ ಜೊತೆಗೆ ತೆರೆಯ ಹಿಂದೆಯೂ ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ. ಆದರೆ ಕೆಲವು ದಿನಗಳ ಹಿಂದೆ ಸುದೀಪ್ ಹಾಗೂ ಶಿವಣ್ಣ ನಡುವೆ ಮನಸ್ತಾಪ ವೈರತ್ವ ಇತ್ತು ಎನ್ನುವ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಸದ್ದು ಮಾಡಿತ್ತು. ಈ ವಿಚಾರವಾಗಿಯೂ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಂಡಿದ್ರು. ಆದರೆ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪ ಇತ್ತು ಎಂದು ರಿವೀಲ್ ಆಗಿರಲಿಲ್ಲ. ಈ ಬಗ್ಗೆ ನಟ ಶಿವರಾಜ್ ಕುಮಾರ್ ಸದ್ಯ ಮೌನ ಮುರಿದಿದ್ದಾರೆ. ಕಿಚ್ಚ ಸುದೀಪ್ ಜೊತೆಗಿನ ಮನಸ್ತಾಪದ ಬಗ್ಗೆ ಅವರು ಶಾಕಿಂಗ್ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಹೌದು, ಸಂದರ್ಶನ ಒಂದರಲ್ಲಿ ಮಾತನಾಡಿರುವ ಶಿವಣ್ಣ, ಸುದೀಪ್ ಅವರು ನನಗೆ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಎಂದು ತುಂಬಾ ದಿನಗಳಿಂದ ಹೇಳಿದ್ರು. ಆದರೆ ಕೊನೆಗೂ ಅದು ಟೇಕ್ ಆಫ್ ಆಗಲೇ ಇಲ್ಲ. ಆ ಬಳಿಕ ನಾನು ಸುದೀಪ್ ಸೇರಿ ವಿಲನ್ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ವಿ. ಮೊದಲಿಗೆ ನಾವಿಬ್ಬರು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇತ್ತು ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ. ನಾವಿಬ್ಬರು ಭೇಟಿಯಾದಾಗ ತುಂಬಾ ಚೆನ್ನಾಗಿಯೇ ಮಾತನಾಡುತ್ತೇವೆ. ನಮ್ಮಿಬ್ಬರ ನಡುವೆ ಆ ಒಡನಾಟ ಈಗಲೂ ಇದೆ ಎಂದಿದ್ದಾರೆ. ಸುದೀಪ್ ಅವರಿಗೆ ಮೊದಲಿನಿಂದಲೂ ನಮ್ಮ ಮೇಲೆ ಒಂದು ರೀತಿಯ ಪ್ರೀತಿ ಇದೆ. ನನ್ನ ಪತ್ನಿ ಗೀತಾ ಅವರನ್ನ ಕಂಡ್ರೆ ಸುದೀಪ್ಗೆ ಬಹಳ ಅಭಿಮಾನ. ಅದೇ ರೀತಿ ನನ್ನ ಮೇಲೂ ಅದೇ ಪ್ರೀತಿ ತೋರುತ್ತಾರೆ. ಆದರೆ ಒಂದು ಕುಟುಂಬ ಎಂದ ಮೇಲೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ನಡೆಯುತ್ತೆ. ಅದೆಲ್ಲ ಬಂದು ಹೋಗುತ್ತೆ. ಅದೇ ವಿಚಾರವನ್ನ ಇಟ್ಕೊಂಡು ವೈರತ್ವ ಬೆಳೆಸುವುದೇನಿಲ್ಲ. ಸುದೀಪ್ ಕೂಡ ಈ ರೀತಿ ಇಲ್ಲ ಎಂದು ಶಿವಣ್ಣ ಸ್ಪಷ್ಟನೆ ನೀಡಿದ್ದಾರೆ. ಗೀತವ್ರ ಕಂಡ್ರೆ ಒಂದು ಅಭಿಮಾನ, ಜೊತೆಲಿ ನಮ್ಮ ಕಂಡ್ರೂ ಅದು ಆಲ್ವೇಸ್ ದಟ್ ಲವ್ ಅಂಡ್ ಅಫೆಕ್ಷನ್ ಇಸ್ ದೇರ್. ಮಿಡಲಿ ಒಂದು ಸ್ಮಾಲ್ ಥಿಂಗ್ಸ್ ಆಗುತ್ತೆ. ಒಂದು ಫ್ಯಾಮಿಲಿ ಅಂದ ತಕ್ಷಣ ಅದೆಲ್ಲ ವಿಲ್ ಪಾಸ್ ಅಂಡ್ ಗೋ. ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ನಾನು ಕ್ಯಾನ್ಸರ್ ಆಪರೇಷನ್ಗೆ ಹೋಗುವ ಮುನ್ನ ನನ್ನ ನೋಡಲು ಬಂದಾಗಲೂ ಸುದೀಪ್ ತುಂಬಾ ಇಮೋಷನಲ್ ಆಗಿದ್ರು. ಆಮೇಲೆ ನೀವು ಮತ್ತೆ ಬರ್ತೀರಿ ಶಿವಣ್ಣ ಎಂದು ನನಗೆ ಧೈರ್ಯ ತುಂಬಿ ಕಳುಹಿಸಿದ್ರು. ನಮ್ಮ ಒಡನಾಟ ಹಾಗೆಯೇ ಇದೆ. ನಮ್ಮ ಮನೆಗೆ ಸುದೀಪ್ ಬಂದು ಭೇಟಿಯಾಗ್ತಿರ್ತಾರೆ. ಅವರು ಮನೆಗೆ ಬಂದಾಗಲೂ ನಮ್ಮಿಬ್ಬರ ನಡುವೆ ಬಾಂಧವ್ಯ ಚೆನ್ನಾಗಿಯೇ ಇದೆ. ನಾನು ಸುದೀಪ್ ಕರ್ನಾಟಕ ಚಲನಚಿತ್ರ ಕಪ್ ಮಾಡಿದ್ವಿ. ಅದಂತೂ ಬಹಳ ಅದ್ಭುತವಾಗಿತ್ತು. ಅದನ್ನು ಇಬ್ಬರು ತುಂಬ ಎಂಜಾಯ್ ಮಾಡಿದೆವು ಎಂದು ಶಿವಣ್ಣ ಸುದೀಪ್ ಅವರೊಂದಿಗಿನ ಒಡನಾಟದ ಬಗ್ಗೆ ಮಾತನಾಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.